ಸಿಎಂ ಹೈಕಮಾಂಡ್ ಚರ್ಚೆ ಬಗ್ಗೆ ಸಭೆಯಲ್ಲಿ ಮಾತನಾಡಬಹುದು ಅಂತ ಟಿವಿ9 ಜೊತೆ ಎಚ್ ಕೆ ಪಾಟೀಲ್ರು ಮಾತನಾಡಿದ್ದಾರೆ. ಅಂದ್ರೆ ಏನ್ ಹೇಳ್ಬೋದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಅನ್ನುವಂಥ ಪ್ರಶ್ನೆಗೆ ಅವರ ಉತ್ತರ ಇದು. ಹೈಕಮಾಂಡ್ ಏನ್ ಸೂಚನೆ ಕೊಟ್ಟಿದ್ದಾರೋ ಗೊತ್ತಿಲ್ಲ, ಯಾರು ಮಾತನಾಡ್ತಿಲ್ಲ, ಎಲ್ಲರೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ನತ್ತ ಅವರ ಚಿತ್ತ ನೆಟ್ಟಿರುವಂಥದ್ದು. ಎಚ್ ಕೆ ಪಾಟೀಲ್ನ ಮಾತನಾಡಿಸಿದ್ದಾರೆ ನಮ್ಮ ಪ್ರತಿನಿಧಿ ಹರೀಶ್. ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ರಾಜೀನಾಮೆ ನೀಡುವಂತಹ ಸಾಧ್ಯತೆ ಇದೆ. ಅದಕ್ಕೂ ಮುಂಚೆ ಸಚಿವರುಗಳಿಗೆ ಇವತ್ತು ತಮ್ಮ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಹಮ್ಮಿಕೊಂಡಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಈಗ ಸಚಿವರಾದ ಎಚ್ ಕೆ ಪಾಟೀಲ್ ಅವರು ಹೇಳ್ತಿದ್ದಾರೆ, ಸರ್ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡುವಂತ ವಿಚಾರ ಗುಟ್ಟಾಗಿ ಉಳಿದಿಲ್ಲ, ಇವತ್ತು ರಾಜೀನಾಮೆ ಕೊಡ್ತಾರೆ ಅಥವಾ ಯಾವತ್ತು ಕೊಡ್ತಾರೆ ಅಂತ ಅದು ಗೊತ್ತಿಲ್ಲ. ಇವತ್ತು ನಮ್ಮನ್ನ ಚಹಾ ಪಾನಕ್ಕೆ ಕರೆದಿದ್ದಾರೆ. ನಾವು ಇವತ್ತು ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ಹೊರಟಿದ್ದೀವಿ. ಸನ್ಮಾನ್ಯ ಸಿದ್ದರಾಮಯ್ಯನವರು ಈಗಾಗಲೇ ಹೈಕಮಾಂಡ್ನವ್ರ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಅವರು ಏನು ಸಮಾಲೋಚನೆ ಮಾಡಿದ್ದಾರೆ ಆ ನಿರ್ಣಯದಂತೆ ಅವರು ಇರ್ತಾರೆ. ಈಗ ರಾಹುಲ್ ಗಾಂಧಿ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ, ರಾಜೀನಾಮೆ ಕೊಟ್ಬಿಡಿ ಅಂತ. ಗೊತ್ತಿಲ್ಲ, ನನಗದು ಗೊತ್ತಿಲ್ಲ. ಇವತ್ತು ಅವ್ರಿಗೇನು ಅವ್ರು ಮಾತಾಡಿದ್ದಾರೆ ಅದನ್ನು ನಮ್ಮ ಈ ಸಭೆಯೊಳಗೆ ಅವರು ತಿಳಿಸ್ಬೋದು ನಮಗೆ. ಅಂದರೆ ಇವತ್ತು ಕ್ಲಾರಿಟಿ ಸಿಗುತ್ತೆ, ಇವತ್ತು ಕ್ಲಾರಿಟಿ ಸಿಗುತ್ತೆ, ಇವತ್ತು ನಮಗೆ ಮಾಹಿತಿ ಸಿಗುತ್ತೆ. ಇಲ್ಲಿವರೆಗೆ ನಿಮ್ಮದೇ ಮಾಹಿತಿ. ಓಕೆ, ಥ್ಯಾಂಕ್ ಯು ಸರ್. ಇದು ಎಚ್ ಕೆ ಪಾಟೀಲ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಶರಣೆ ಜೊತೆ ಹರೀಶ್, ಟಿವಿ9 ಬೆಂಗಳೂರು. ಇದು ಸಂಗತಿ. ಯಾರನ್ನು ಕೇಳಿದ್ರು ಕೂಡ ಸರಿಯಾದ ರೀತಿಯ ಕ್ಲಾರಿಟಿ ಸಿಗ್ತಾ ಇಲ್ಲ. ಅಂದರೆ ಮೊದಲೇನಪ್ಪ ಅಂತಂದರೆ ಗೊತ್ತಿದ್ದು ಗೊತ್ತಿಲ್ದಂಗೆ ಇರೋದು ಇದೆಲ್ಲ ಇದು. ಇವಾಗ ಈ ಸಂದರ್ಭದಲ್ಲಿ ಯಾಕೆ ಮಾತಾಡ್ತಾರೆ, ಅವ್ರವ್ರ ಸ್ಥಾನ ಉಳ್ಕೊಂಡ್ರೆ ಸಾಕಾಗಿದೆ. ಏನಾದರೂ ಹೈಕಮಾಂಡ್ ಒಂದು ಬಿಗಿ ನಿಲುವಿಗೆ ಬಂದು ಇನ್ನು 2 ವರ್ಷ ಬಾಕಿ ಇದೆ, ಯಂಗ್ ಅಂಡ್ ಎನರ್ಜೆಟಿಕ್ ಟೀಮನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ರೆ, ಸೊ ಇವರೆಲ್ಲರೂ ಕೂಡ ವಿಶ್ರಾಂತಿ ತಗೋಬೇಕು ಮನೆಯಲ್ಲಿ. ಪಕ್ಷದ ಕಾರ್ಯ ಅಂತ ಏನು ಪಕ್ಷದ ಕಾರ್ಯ ಮಾಡೋಕ್ಕೆ ಸಾಧ್ಯ? ಇವಾಗಲೇ ಎದ್ರೆ ಅವ್ರಿಗೆ ಸೊಂಟ ನೋವು, ನಡೆಯೋಕೆ ಹೋದ್ರೆ ಕಾಲು ನೋವು ಅಂತ ಸ್ಥಿತಿ ಇದೆ. ಇನ್ನೇನು ಅವ್ರು ಪಕ್ಷದ ಕೆಲಸ ಮಾಡ್ಲಿಕ್ಕೆ ಸಾಧ್ಯ? ಹೀಗಾಗಿ ಸಾಕಪ್ಪ, ನೀವು ಸಾಕಷ್ಟು ಅನುಭವಿಸಿರಿ, ದಯವಿಟ್ಟು ಮನೇಲಿದ್ದು ಬಿಡಿ. ಯಂಗ್ ಅಂಡ್ ಎನರ್ಜೆಟಿಕ್ ಟೀಮನ್ನು ರೆಡಿ ಮಾಡ್ತೀವಿ ಅಂತಂತಂದರೆ ಬಹಳ ಜನರಿಗೆ ಒಂದು ಲೆಕ್ಕದಲ್ಲಿ ಆತಂಕ ಕಾದಿರುತ್ತೆ. ಹೀಗಾಗಿ ಒಂಥರ ಹೈಕಮಾಂಡ್ ಏನು ನಿರ್ಧಾರಕ್ಕೆ ಬರುತ್ತೆ ಅಂತ. ಆದರೆ ಅದಕ್ಕೂ ಮೊದಲು ಈ ಒಳಗಿನ ಸಮಸ್ಯೆಗಳಿದೆಯಲ್ಲ, ಆ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕು. ಎಲ್ಲವೂ ಕೂಡ ಸುಸೂತ್ರವಾಗಿ ಆಯ್ತಪ್ಪ, ಯಾವುದೇ ಗೊಂದಲ ಇಲ್ದಂಗೆ ಆಯ್ತಪ್ಪ ಅನ್ನುವಂಥ ಸಂದೇಶ ರವಾನೆ ಆಗಿಬಿಟ್ರೆ ಇನ್ನು 2 ವರ್ಷ ಅವ್ರಿಗೆ ಗೆದ್ದಂಗೆ. ಇಲ್ಲ ಅಂತಂದರೆ 2 ವರ್ಷ ಪೂರ್ತಿ ಒಂದಲ್ಲ ಒಂದು ರಗಳೆಗಳು ಖಚಿತವಾಗಿರ್ತವೆ ಅನ್ನೋದ್ರ ಅರ್ಥ ರವಾನಿಸ್ಬಿಡುತ್ತೆ.